ವಿಶ್ವವಿಖ್ಯಾತ ನಾಡಹಬ್ಬ ದಸರೆಗೆ ಕ್ಷಣಗಣನೆ ಆರಂಭವಾಗಿದೆ. ದಸರಾ ಅಂದರೆ ಕಣ್ಮುಂದೆ ಬರುವಂಥದ್ದು ರಾಜ ಪರಂಪರೆ ಗತಕಾಲದ ವೈಭವ. ಈ ಬಾರಿ ಯದುವಂಶದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಡಬಲ್ ಧಮಾಕ. ಒಂದು ಕಡೆ ನಮ್ಮ ಪರಂಪರೆ ಸಂಸ್ಕೃತಿಯ ರಾಜ ಪರಂಪರೆಯ ದಸರಾ ಆಚರಣೆ, ಮತ್ತೊಂದು ಕಡೆ ನಾಡಹಬ್ಬದಲ್ಲಿ ಜನಪ್ರತಿನಿಧಿಯಾಗಿ ಸಂಸದರಾಗಿ ಮೊದಲ ಬಾರಿಗೆ ದಸರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿದ್ದಾರೆ. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ರಾಜ ಪರಂಪರೆಯನ್ನು ಮುಂದುವರಿಸುವಂತಹ ಮಹತ್ವದ ಜವಾಬ್ದಾರಿಯನ್ನು ಈ ಬಾರಿ ಸಹ ಮುಂದುವರಿಸಿದ್ದಾರೆ. ಇದರ ಜೊತೆಗೆ ನಾಡ ಹಬ್ಬದ ಜವಾಬ್ದಾರಿ, ಸಂಸದರಾಗಿ ಮೊದಲ ಒಂದು ದಸರಾ. ಎಲ್ಲರಿಗೂ ಅಂದರೆ ನಿಮ್ಮ ವೀಕ್ಷಕರಿಗೂ ನಿಮಗೂ ಸಹ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳು. ದಸರಾ ಸಂದರ್ಭದಲ್ಲಿ ಹೌದು, ದಸರಾ ಒಂದು ಐತಿಹಾಸಿಕ ಆಚರಣೆ. ಸುಮಾರು 400 ವರ್ಷದಿಂದ ನಮ್ಮ ವಂಶದವರು ಧಾರ್ಮಿಕ ಆಚರಣೆಗಳು ಮಾಡ್ತಾ ಬಂದಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರ ಏನು ಆಚೆ ನಾಡ ಹಬ್ಬದ ವ್ಯವಸ್ಥೆಯನ್ನು ಅವರೇ ಸೃಷ್ಟಿ ಮಾಡೋದು, ಅವರೇ ಒಂದು ಏರ್ಪಡಿಸಿರ್ತಾರೆ. ಧಾರ್ಮಿಕ ವಿಧಿಗಳು ನಾವು ಮಾಡ್ತಾ ಬಂದಿದ್ದೀವಿ. ಆ ಆಚರಣೆ ಇವತ್ತವರೆಗೂ ನಡೀತಾ ಬಂದಿದೆ. ಅದು ಇವತ್ತು ಸಹ ಏನು ಬದಲಾವಣೆ ಇಲ್ಲದೇ ಮಾಡಿಕೊಂಡು ಮುಂದುವರಿತಾ ಇದ್ದೀವಿ. ಸಂಸದರಾಗಿ ಮೊದಲ ದಸರಾ ಇದು. ಸೊ ಒಂದು ಕಡೆ ನಾಡ ಹಬ್ಬ, ಜನರ ಒಂದು ಸಡಗರ ಸಂಭ್ರಮ ಹೇಗಿದೆ? ಸಂಸದರಾಗಿ ದಸರಾ ಹೇಗಿದೆ? ಇಲ್ಲ, ಏನು ನಮಗೇನು ವ್ಯತ್ಯಾಸ ಕಾಣೋದಿಲ್ಲ. ಅದು ಬಹುಶಃ ಹೌದು, ಈ ಕೊಡಗು ಮೈಸೂರು ಸಮಸ್ತ ಜನರು ನಮಗೆ ಈ ಒಂದು ಪದವಿಯನ್ನು ಆಶೀರ್ವಾದ ಮಾಡಿದ್ದಾರೆ. ಆದರೆ ಏನು ಧಾರ್ಮಿಕ ವಿಧಿ ಇದೆ, ಅದು ಏನು ಕಲ್ಲಲ್ಲಿ ಕೆತ್ತಿರುವಂಥದ್ದು ಏನು ಬದಲಾವಣೆ ಇಲ್ಲ. ಅದು ನಾವು ಯಾವ ರೀತಿ ಹಿಂದೆ ಆಚರಿಸ್ತಾ ಇದ್ವಿ ಅದೇ ರೀತಿ ಅದನ್ನ ಅನುಸರಿಸ್ತಾ ಮುಂದುವರಿತೀವಿ. ಸಂಸದರ ಕೆಲಸ ಸಹ ಅದು ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. ದಸರಾ ಸಂಭ್ರಮ ಅಂತೇಳಿದರೆ ರಾಜ ಪರಂಪರೆ ಗತಕಾಲದ ವೈಭವ, ನವರಾತ್ರಿ ಉತ್ಸವ ಮತ್ತು ವಿಜಯದಶಮಿಗಿರುತ್ತೆ. ಸೊ ಮೊದಲ ದಿನದಿಂದ ಕೊನೆಯವರೆಗೂ ಸಹ ಏನೆಲ್ಲ ಆಚರಣೆಗಳು ಅರಮನೆಯಲ್ಲಾಗ್ತದೆ? ಪಾಡ್ಯ ದಿನ ಅಂದರೆ ಆಶ್ವಯುಜ ಮಾಸದ ಪಾಡ್ಯ ದಿನ ಎಲ್ಲ ಪ್ರಾರಂಭ ಆಗುತ್ತೆ. ಬೆಳಗ್ಗೆನೇ ನಮ್ಮ ಏನು ನಿತ್ಯ ಪೂಜೆ, ನಂತರ ಕಂಕಣ ಧಾರಣೆ ಇರುತ್ತೆ, ನಂತರ ಸಿಂಹಾಸನಾರೋಹಣ ಇರುತ್ತೆ. ಅದಾಗಿದ ನಂತರ ದಿನನಿತ್ಯ ಪ್ರತಿ ಸಾಯಂಕಾಲನೂ ಕೂಡ ಇದು ಏನು ದರ್ಬಾರ್, ಖಾಸಗಿ ದರ್ಬಾರ್ ನಡೆಯುತ್ತೆ. ಬೆಳಗ್ಗೆ ದಿನ ನಮಗೆ ಪೂಜಾ ಇರುತ್ತೆ, ಮಹಾಮಂಗಳಾರತಿ ಇರುತ್ತೆ. ಸಾಯಂಕಾಲ ದರ್ಬಾರ್ ಆಗಿದ ನಂತರ ಮತ್ತೊಮ್ಮೆ ಮಹಾಮಂಗಳಾರತಿ ಆಗುತ್ತೆ. ಮಧ್ಯಾಹ್ನದಲ್ಲೂ ಸಹ ಒಂದು ಪೂಜಾ ಇದ್ದೇ ಇರುತ್ತೆ. ಸರಸ್ವತಿ ಪೂಜಾ, ವಿಶೇಷವಾದ ಪೂಜೆ ಸರಸ್ವತಿ ತಾಯಿಗೆ. ಕಾಳರಾತ್ರಿ ದಿನ ಆ ದೇವಿ ಮಹಾತ್ಮೆಯಂತೆ ವಿಶೇಷವಾದ ವಿಧಿಗಳು ಇದೆ. ನಂತರ ಆಯುಧ ಪೂಜಾ ಮತ್ತು ವಿಜಯದಶಮಿಯಲ್ಲಿ ವಿಶೇಷವಾದ ಪೂಜಾ ಆಯುಧಗಳಿಗೆ ವಿಜಯದಶಮಿ ದಿನ ಶಮಿ ಮರಕ್ಕೆ. ನಾಡದೇವತೆ, ತಮ್ಮ ಕುಲದೇವತೆ ಚಾಮುಂಡೇಶ್ವರನ ಪ್ರತಿದಿನ ಒಂದೊಂದು ರೂಪದಲ್ಲಿ ಅಲಂಕಾರವನ್ನು ಮಾಡಿ ಪೂಜಿಸುವಂಥದ್ದು ಇರ್ತದೆ. ಹೇಗೆ ಅದು ಬೇರೆ ಬೇರೆ ರೀತಿಯ ಆರಾಧನೆಗಳು ನಡೀತಾ ಇರುತ್ತೆ. ಇದು ಕೂಡ ಒಂದು ರೀತಿ. ನಮ್ಮದ್ರಲ್ಲಿ ಆ ಟ್ರೈಫೋಲ್ಡ್ ಮ್ಯಾನಿಫೆಸ್ಟೇಷನ್ ಅಂತ ತ್ರಿಶಕ್ತಿ ಏನು ಅವತಾರದಲ್ಲಿ ನಾವು ನೋಡ್ತೀವಿ. ಅಂದರೆ ಕಾಳಿ, ಸರಸ್ವತಿ, ಲಕ್ಷ್ಮಿಯ ಒಂದು ರೂಪದಲ್ಲಿ ಎಲ್ಲ ಗುಣಗಳನ್ನು ಕೂಡ ನಾವು ತಾಯಿಯಲ್ಲಿ ಇರುವಂಥದ್ದು ಕಾಣ್ತೀವಿ. ದುರ್ಗಾ ಮಾತೆಯಲ್ಲಿ, ತಾಯಿ ಚಾಮುಂಡೇಶ್ವರಿಯಲ್ಲಿ. ಸೊ ಅದನ್ನ ನಾವು ಆರಾಧನೆ ಮಾಡ್ತೀವಿ. ಮತ್ತು ಏನು ಫಿಲಾಸಫಿಕಲ್ ದೃಷ್ಟಿಯಲ್ಲಿ ಅದು ಬೇರೆ ಬೇರೆ ಅರ್ಥಗಳಿದ್ದಾವೆ. ಆದರೆ ಮೂಲ ಏನು ಉದ್ದೇಶ ಇರೋದು ಒಂದೇ. ಹಿಂದೆ ಏನು ವರ್ಷದಲ್ಲಿ ಎಲ್ಲ ಒಳ್ಳೆಯದಾಗಿದ್ದಕ್ಕಾಗಿ ವಂದನೆಗಳನ್ನು ಹೇಳೋದು. ಮುಂಬರುವ ಏನು ವರ್ಷಗಳಲ್ಲೂ ಸಹ ಏನು ಎಲ್ಲ ಉಪಕ್ರಮಗಳು ಇರ್ಬೋದು, ಹೊಸದು ಏನೇನು ಹೊಸ ಕೆಲಸ ಇರ್ಬೋದು, ಮತ್ತು ಒಳ್ಳೆ ಮಳೆ, ಒಳ್ಳೆ ಏನು ವಾತಾವರಣ ಇರಲಿ ಅಂತಲೂ ಕೂಡ ಪ್ರಾರ್ಥನೆ ಮಾಡೋದು. ಈ ನವರಾತ್ರಿಯಲ್ಲಿ ಬರುವಂತಹ ಸರಸ್ವತಿ ಪೂಜೆಗೆ ತನ್ನದೇ ಆದಂತಹ ಮಹತ್ವ ಇದೆ. ಎಲ್ಲರೂ ಸರಸ್ವತಿಯನ್ನು ಪೂಜೆ ಆರಾಧಿಸುವಂಥ ಸಂದರ್ಭದಲ್ಲಿ ಅರಮನೆಯಲ್ಲಿ ಗ್ರಂಥಗಳು, ತಾಳೆಗರಿ, ಈ ರೀತಿಯಾದಂಥ ಸರಸ್ವತಿಯ ಒಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಆಗುತ್ತೆ. ಹೇಗಾಗುತ್ತೆ ಸರಸ್ವತಿ ಪೂಜೆ? ಅದು ಪೂಜೆ ಏನೋ ಪದ್ಧತಿ ಇದೆ, ಅದು ಶಾಸ್ತ್ರೋಕ್ತವಾಗಿ ನಡೆಯುತ್ತೆ. ಅದೇ ತಾಳಗಿರಿ ಗ್ರಂಥಗಳು, ಇವತ್ತಿನ ಪುಸ್ತಕಗಳು, ಅಂದಿನ ಒಂದು ಗ್ರಂಥಗಳು, ವೀಣೆ. ಅಂದರೆ ಏನು ಜ್ಞಾನದ ಮಾರ್ಗದ ಮೇಲೆ ಏನು ನಾವೇನೇನು ಉಪಕ್ರಮಗಳನ್ನು ತೆಗಿತೀವಿ, ಅದು ವೀಣೆ ನುಡಿಸುವಂಥದ್ದು ಇರ್ಬೋದು, ಗ್ರಂಥಗಳನ್ನು ಪಡೆಯೋದು ಇರ್ಬೋದು, ಅಥವಾ ನಮ್ಮ ಇವತ್ತಿನ ಪುಸ್ತಕಗಳು ನಾವು ಓದೋದಿರ್ಬೋದು. ಅದೆಲ್ಲನೂ ಸಹ ಜ್ಞಾನದ ಮಾರ್ಗದ ಮೇಲೆ ಜ್ಞಾನಕ್ಕೆ ಒಂದು ಗೌರವ ಕೊಡುವಂಥದ್ದು ವಿಷಯ. ಯಾಕಂದರೆ ಅಂತ್ಯದಲ್ಲಿ ಹಾಗೂ ನಮ್ಮ ಭಾರತೀಯ ಧರ್ಮದಲ್ಲಿ ಜ್ಞಾನದ ಮಾರ್ಗಕ್ಕೆ ಎಲ್ಲಕ್ಕಿಂತ ಉತ್ತಮವಾದ ಸ್ಥಾನ, ಜ್ಞಾನಕ್ಕೆ ಒಂದು ಉತ್ತಮವಾದ ಸ್ಥಾನ. ನಾವು ಸದಾ ಈ ಪರ್ಸ್ಯೂಟ್ ಆಫ್ ನಾಲೆಜಲ್ಲಿ ಇರಬೇಕು ಅಂತ ಅದರ ಉದ್ದೇಶ. ಸೊ ಅದಕ್ಕಾಗಿ ತಾಯಿ ಸರಸ್ವತಿಗೂ ಕೂಡ ಒಂದು ವಿಶೇಷವಾದ ಪೂಜೆ ಮತ್ತು ಸದಾ ಈ ಜ್ಞಾನದ ಮಾರ್ಗದ ಮೇಲೆ ನಾವು ಇರ್ತೀವಿ, ಜ್ಞಾನಕ್ಕೆ ಒಂದು ಉತ್ತಮವಾದ ಮರ್ಯಾದೆಯನ್ನು ಕೊಡ್ತೀವಿ ಅಂತ ಪ್ರಾರ್ಥನೆ. ನವರಾತ್ರಿಯ ಪ್ರಮುಖ ಘಟ್ಟ ಕಾಳರಾತ್ರಿ. ಸೊ ಅರಮನೆಯಲ್ಲಿ ಆಗುವಂಥ ಕಾಳರಾತ್ರಿ, ಯಾಕಂದರೆ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲ ಕಾಳರಾತ್ರಿ ಉತ್ಸವವನ್ನು ಮಾಡಿರ್ತಾರೆ. ಅರಮನೆಯಲ್ಲೂ ಸಹ ವಿಶೇಷವಾಗಿ ಮಹಿಷನನ್ನು ಪ್ರತಿಷ್ಠಾಪಿಸಿ ಅದರ ರಾಕ್ಷಸನ ಅಡಗಿಟ್ಟು ಆ ಒಂದು ಕಾಳರಾತ್ರಿ ಉತ್ಸವ ಮಾಡುವಂಥದ್ದು ಹೇಗಿರುತ್ತೆ? ಅದೇ ಮಹಿಷನ ಸಂಹಾರ ಏನು ದೇವಿ ಮೇಲೆ ಆಗುತ್ತೆ, ಅದೇ ರೀತಿ ಎಲ್ಲೂ ಕೂಡ ಆ ವಿಧಿಯನ್ನು ಅನುಸರಿಸಲಾಗುತ್ತೆ. ಒಂದು ರೀತಿ ಅದು ಎನ್ಯಾಕ್ಟ್ಮೆಂಟು ಆಗುತ್ತೆ. ಅದು ಸಾಂಕೇತಿಕವಾಗಿ ಏನೋ ಆಗಬೇಕಾಗಿದೆ, ಅದಾಗುತ್ತೆ. ದೇವಿ ಮಹಾತ್ಮೆ ಓದ್ತಾರೆ ಮತ್ತು ನಂತರ ಆ ವಿಧಿಯನ್ನು ಮಾಡ್ತೀವಿ. ಅದು ಕಾಳರಾತ್ರಿ ದಿನ, ಅಂದರೆ ಸಾಮಾನ್ಯವಾಗಿ ಸಪ್ತಮಿ ದಿನ ರಾತ್ರಿ ಅದು ಆಗುತ್ತೆ.
ಜೊತೆಗೆ ಆಯುಧ ಪೂಜೆಯ ಸಡಗರ ಸಂಭ್ರಮ, ಎಲ್ಲ ಆಯುಧಗಳಿಗೂ ಪೂಜೆ ಸಲ್ಲಿಸೋದು. ಅವತ್ತಿನ ದಿನ ಹೇಗಿರುತ್ತೆ ಆಚರಣೆ? ಆಯುಧಗಳ ಪೂಜೆ ಅಂದರೆ ನಮ್ಮ ಏನು ಯಂತ್ರಗಳಿದ್ದಾವೆ, ಆ ರಾಜರಿಗೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಲಾಂಛನೆಗಳಿದ್ದಾವೆ. ಅಶ್ವ, ಗಜ, ಪಟ್ಟದ ಹಸು ಇರ್ಬೋದು, ಏನು ನಮ್ಮ ಧ್ವಜ, ನಂತರ ಏನು ವಾಹನಗಳಿದ್ದಾವೆ, ಇದೆಲ್ಲಕ್ಕೂ ಕೂಡ ಪೂಜೆ ಮಾಡುವಂಥದ್ದು. ಅದಕ್ಕಿಂತ ಹಿಂದೆನೂ ಕೂಡ ನಾವು ಆಯುಧಗಳಿಗೆ ಪೂಜೆ ಮಾಡ್ತೀವಿ. ನಮ್ಮ ಸೋಡ್ಗಳಿರ್ಬೋದು, ಸ್ಪಿಯರ್ಸು ಎಲ್ಲ ಇತ್ಯಾದಿ ಅದಕ್ಕೆಲ್ಲನೂ ಕೂಡ ಒಂದು ಪೂಜೆ ಮಾಡಿ, ಅದಕ್ಕೆ ಅಂದರೆ ಅಂದಿನ ಕಾಲದಲ್ಲಿ ಆ ಒಂದು ಯಂತ್ರದೊಂದಿಗೆ ಒಳ್ಳೆ ಕೆಲಸ ಆಗಬೇಕು, ರಾಜ್ಯದ ರಕ್ಷಣೆ ಆಗಬೇಕಾಗಿರೋದು ಈ ಯಂತ್ರ ಮೂಲಕ. ಅದಕ್ಕೂ ಕೂಡ ನಾವು ಪೂಜೆ ಸಲ್ಲಿಸಬೇಕಾಗಿದೆ. ಮತ್ತು ರಾಜ ಲಾಂಛನೆಯೂ ಕೂಡ ರಾಜ್ಯತ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅದಕ್ಕೂ ಕೂಡ ಮರ್ಯಾದೆಗಳು ಉಂಟು. ಅದೆಲ್ಲನೂ ಕೂಡ ಅನುಸರಿಸ್ತಾ ಬಂದಿದೆ. ಈಗಿನ ಕಾಲದಲ್ಲಿ ಆ ಒಂದು ವೈಭವ ತೋರಿಸುವಂಥದ್ದು ಮತ್ತು ಆ ಧರ್ಮದ ಏನು ಪದ್ಧತಿ ಇದೆ ಅದು ನಾವು ಇನ್ನೂ ಅನುಸರಿಸ್ತಾ ಮುಂದುವರಿತೀವಿ ಅಂತ. ಕೊನೆಯ ದಿನ ಬರುವಂಥದ್ದು ವಿಶ್ವವಿಖ್ಯಾತ ಜಂಬೂ ಸವಾರಿ. ಅರಮನೆಯಲ್ಲಿ ವಿಜಯದಶಮಿಯ ಮೆರವಣಿಗೆ ಒಂದು ಸಡಗರ ಸಂಭ್ರಮ ಜೋರಾಗುತ್ತೆ. ಬನ್ನಿ ಮರದ ಪೂಜೆ ಇರ್ಬೋದು, ಜಟ್ಟಿ ಕಾಳಗ ಇರ್ಬೋದು. ಕೊನೆಯ ದಿನದ ಹೇಗಿದೆ ಆಚರಣೆ? ಹಿಂದೇನೂ ಸಹ ಏನು ಮೆರವಣಿಗೆ ನಡೀತಾ ಇತ್ತು, ಅದೇ ವಿಜಯ ಯಾತ್ರೆನ ನಾವು ಅಂದರೆ ಸರಳವಾಗಿ ಅಂದರೆ ಇಂದಿನ ಆಧುನಿಕ ಕಾಲಕ್ಕೆ ಸೂಕ್ತವಾಗಿ ಪಾರಂಪರೆಯಂತೆ ನಾವು ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ಅವರು ಮೆರವಣಿಗೆ ಮೂಲಕ ಮಾಡ್ತಾಯಿದ್ರು. ಅಂದರೆ ಆಯುಧಗಳಿಗೆ ಶಮಿ ಮರದ ಹತ್ರ ಕಳಿಸಿ ನಂತರ ನಾವು ಸಹ ಅಲ್ಲಿ ಹೋಗಿ ಶಮಿ ಪೂಜೆದ ಪಕ್ಕದಲ್ಲಿ ಆಯುಧಗಳು ಇಟ್ಟು ಪೂಜೆಯನ್ನು ಮಾಡ್ತೀವಿ. ಯಾವ ರೀತಿ ಅರ್ಜುನ ಅಂದಿನ ಕಾಲದಲ್ಲಿ ಆಯುಧಗಳು ಶಮಿ ಮರದಲ್ಲಿ ಅಂಶಿಸ್ತಾನೆ ಕೊನೆಯ ಒಂದು ಏನು 13ನೇ ವರ್ಷದಲ್ಲಿ, ಅದೇ ರೀತಿ ನಾವು ಕೂಡ ಆಯುಧಗಳು ತೆಗೆದು ಅಲ್ಲಿ ಪೂಜೆ ಮಾಡಿ ಮಾತೆಗೆ ಪೂಜೆ ಮಾಡಿ. ಶಮಿ ಮಾತೆ ಅಂದರೆ ಅದು ದುರ್ಗೆ ತಾಯಿ ಚಾಮುಂಡೇಶ್ವರಿನೇ, ಒಂದು ಪ್ರಕೃತಿಯಲ್ಲಿ ಅವತಾರ ಅಂದರೆ ಶಮಿ ಮರನೇ. ಸೊ ಅದಕ್ಕಾಗಿ ಪೂಜೆ ಸಲ್ಲಿಸಿ ಎಲ್ಲ ಕೆಲಸಗಳು ಯಶಸ್ವಿ ಆಗಲಿ ಅಂತ ಪ್ರಾರ್ಥನೆ ಮಾಡೋದು. ಈ ಒಂದು ಪರಂಪರೆಯನ್ನು, ಸಂಸ್ಕೃತಿಯನ್ನು ಉಳಿಸುವ ಮೊದಲ ವರ್ಷದ ಆಚರಣೆಗೂ ಈಗ ಸಾಕಷ್ಟು ವರ್ಷಗಳ ಪರಂಪರೆಯನ್ನು ಮುಗಿಸ್ಕೊಂಡು ಬಂದಿರಾ. ಈ ನಡುವಿನ ವ್ಯತ್ಯಾಸ, ಆ ಒಂದು ವಿಶ್ವಾಸ, ಇದು ಯಾವ ಇದರಲ್ಲಿದೆ ಅಂತ? ಪ್ರತಿ ವರ್ಷ ಮಾಡ್ತಾ ಒಂದು ರೀತಿ ಇದು ರೂಢಿಯಾಗಿದೆ, ಇವಾಗ ಅಭ್ಯಾಸ ಆಗಿದೆ. ನಾವು ಇವಾಗ ಮಾಡೋದ್ರಲ್ಲಿ ಏನು ಅನುಮಾನಗಳಿಲ್ಲ. ಅಂದರೆ ಹಿಂದೆ ಒಂದು ಸ್ವಲ್ಪ ಎಲ್ಲರ ಮಾರ್ಗದರ್ಶನ, ತಾಯಿಯವರ ಮಾರ್ಗದರ್ಶನ ಹೆಚ್ಚಾಗಿ ಅದ್ರ ಮೇಲೆ ಅವಲಂಬಿಸ್ತಾ ಇದೆ. ಅವ್ರ ಸಲಹೆ ಮತ್ತು ಮಾರ್ಗದರ್ಶನ ಇಲ್ಲದೇ ಅದೇನು ನಡೀತಾ ಇರಲಿಲ್ಲ. ಈಗಲೂ ಸಹ ಅವ್ರ ಮಾರ್ಗದರ್ಶನ ಸಲಹೆ ಬೇಕೇ ಆಗಿದೆ. ಅವರ ಒಂದು ನೇತೃತ್ವದಲ್ಲಿ ದಸರಾ ನಡೆಯುತ್ತೆ. ಆದರೆ ಈಗ ಒಂದು ಸ್ವಲ್ಪ ನಮಗೂ ರೂಢಿಯಾಗಿರೋ ಕಾರಣಕ್ಕಾಗಿ ನಾವು ಕೂಡ ಎಲ್ಲ ನಡೆಸ್ಕೊಂಡು ಮುಂದುವರಿತಾ ಇದ್ದೀವಿ. ಯದುವಂಶದ ಪರಂಪರೆ ಅಂತ ಹೇಳಿದ್ರೆ ರಾಜಮಾತೆಯರ ಪಾತ್ರ ಸಾಕಷ್ಟು ಇರುವಂಥದ್ದು. ಲಕ್ಷ್ಮಮ್ಮ ಜಮ್ಮಣಿ ಇರ್ಬೋದು, ಅಥವಾ ಆಗಿನ ಕಾಲದಿಂದಲೂ ಸಹ ರಾಜಮಾತೆಯರ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇದೆ. ಅದು ಈಗಲೂ ಮುಂದುವರೆದಿದೆ. ಇದು ಅಂದರೆ ಮಹಿಳೆಯರ ಒಂದು ಪಾತ್ರ ಒಂದು ಶಾಶ್ವತ ಇಡೀ ಸಮಾಜದಲ್ಲಿರ್ಬೋದು. ನಮ್ಮ ಮನೆಯಲ್ಲೂ ಕೂಡ ಇವತ್ತು ಉಳಿದಿದ್ದ ಕಾರಣ ಅಂದರೆ ಅದು ಮಹಿಳೆಯರಿಂದಾನೇ. ಲಕ್ಷ್ಮಣ್ಣಿಯವರು ಇರ್ಬೋದು, ದೇವಾಜಮಣ್ಣಿಯವರು ಇರ್ಬೋದು, ವಾಣಿವಿಲಾಸ ಸನ್ನಿಧಾನ ಅವರು ಇರ್ಬೋದು, ಇವತ್ತು ನಮ್ಮ ತಾಯಿಯವರು ಇರ್ಬೋದು. ಅವರ ಕೈನಲ್ಲೇ ಇದೆ. ಅವರ ಮಾರ್ಗದರ್ಶನ ಸಲಹೆ ಯಾವಾಗಲೂ ಬೇಕೇ ಆಗಿದೆ. ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತವರೆಗೂ ಈ ಪಾರಂಪರೆ ಉಳಿದಿದೆ. ಮುಂದೇನೂ ಸಹ ಅವರ ಆಶೀರ್ವಾದದಿಂದ ನಾವು ಉಳಿಸಿಕೊಂಡು ಮುಂದುವರಿತೀವಿ. ಸೊ ರಾಜ್ಯದ ಜನರು ವಿಶ್ವದಾದ್ಯಂತ ತಾವು ಆ ಖಾಸಗಿ ದರ್ಬಾರ್ನಲ್ಲಿ ಆ ಒಂದು ರತ್ನಖಚಿತ ಸಿಂಹಾಸನದಲ್ಲಿ ನಿಂತು ಆ ನಾಡಗೀತೆ, ನಮ್ಮ ರಾಜಗೀತೆಯನ್ನು ಆಡುವಂಥದ್ದನ್ನ ಕಂಡುಕೊಂಡ್ರೆ ಆ ಒಂದು ಅನುಭವ ಮತ್ತು ಆ ಕ್ಷಣ ಹೇಗಿರುತ್ತೆ ಅಂತ? ಅದೇನು ನಾನು ಸಾಮಾನ್ಯವಾಗಿ ನಾನು ಜಾಸ್ತಿ ನನ್ನ ಧ್ಯಾನ ಇರೋದು ಈ ವಿಧಿ ಮೇಲೆ ಅದೆಲ್ಲ ಸರಿಯಾಗಿ ಅನುಸರಿಸಬೇಕು, ಪೂಜೆಗಳು ಸರಿಯಾಗಿ ಆಗಬೇಕು ಅಂತ ನನ್ನ ಧ್ಯಾನ ಇರುತ್ತೆ. ಆದರೆ ಅದು ಒಂದು ಕ್ಷಣ ಅಂದರೆ ಒಂದು ಏನು ಪ್ರಾಚೀನ ಏನು ಪಾರಂಪರೆ ಇದೆ ಅದಕ್ಕೆ ಒಂದು ಕಿಟಕಿ ತೆಗ್ದಂಗೆ ಇರುತ್ತೆ. ಆದರೆ ನಾವು ಧ್ಯಾನ ಇರೋದು ಈ ಭಾಗದಲ್ಲಿ ಆಧ್ಯಾತ್ಮಿಕವಾಗಿ ಎಲ್ಲ ಸರಿಯಾಗಿ ಆಗಬೇಕು, ಮತ್ತು ವಿಧಿವಿಧಾನಗಳ ಲೆಕ್ಕದಲ್ಲಿ ಎಲ್ಲ ಸರಿಯಾಗಬೇಕು ಅಂತ ನಮ್ಮ ಧ್ಯಾನ ಅಲ್ಲಿ. ಅದು ಭಕ್ತಿ ಭಾವ, ಶ್ರದ್ಧೆ, ಅದ್ರ ಜೊತೆಗೆ ಅದು ಅಲ್ಲಿ ನಾವು ಒಬ್ಬ ವ್ಯಕ್ತಿ ಅಥವಾ ವೈಯಕ್ತಿಕವಾಗಿ ನಾವು ಅಲ್ಲಿ ನೋಡುವಂಥದ್ದು ಅಲ್ಲ. ಅಲ್ಲಿ ಏನು ಹಿಂದೆ ರಾಜರು ಅಥವಾ ಇಡೀ ರಾಜ್ಯಕ್ಕೆ ಪ್ರತಿನಿಧಿಸುವಂಥದ್ದು ವ್ಯಕ್ತಿ, ಅದರ ರೂಪದಲ್ಲಿ ಅಲ್ಲಿ ಆಸೀನರಾಗಿರುವಂಥದ್ದು ಒಂದು ಆಸನ ಅದು. ಅದಕ್ಕಾಗಿ ಆ ಒಂದು ದೃಷ್ಟಿಯಿಂದ ನೋಡಬೇಕಾಗಿದೆ. ಅದು ಏನು ವೈಯಕ್ತಿಕವಾಗಿ ನಮಗೇನು ಶುಡ್ ನಾಟ್ ಥಿಂಕ್ ಇಟ್ ಇಸ್ ಸಮಥಿಂಗ್ ಗ್ರೇಟರ್. ವ್ಯಕ್ತಿ ಬೇರೆಯೇ, ಅಲ್ಲಿ ನಿಂತಿರುವಂಥದ್ದು ಏನು ವ್ಯಕ್ತಿನೇ ಅದು ಬೇರೆ. ಈಗ ದಸರಾ ಅಂತ ಹೇಳಿದ್ರೆ ಬೇರೆ ಬೇರೆ ಊರುಗಳಿಂದ ಮೈಸೂರಿಗೆ ಆಗಮಿಸ್ತಾರೆ. ತಾವು ಬಾಲ್ಯದಲ್ಲಿದ್ದಂಥ ಸಂದರ್ಭದಲ್ಲೂ ಬೇರೆ ಊರು ಅಂದರೆ ಬೇರೆಯವರಿಂದ ಊರಲ್ಲಿ ನೆಲೆಸಿದ್ದು ಮೈಸೂರು ದಸರಾಗೆ ಬಂದಂಥ ನೆನಪುಗಳಾಗಿದೆ. ಭಾಳಷ್ಟು ಇದ್ದಾವೆ. ನನ್ನ ತಂದೆಯವರ ನೇತೃತ್ವದಲ್ಲಿ ನಡೀತಾ ಇತ್ತು. ಅವರ ಏನು ಎಲ್ಲ ವಿಧಿಗಳು ಅವರ ಕೈಯಲ್ಲೇ ಆಗ್ತಾಯಿತ್ತು. ಸೊ ನಮಗೆ ಭಾಳಷ್ಟು ಏನು ಜವಾಬ್ದಾರಿ ಇರಲಿಲ್ಲ. ಸೊ ನಮಗೆ ಬರೀ ಒಂದು ಆನಂದದ ನೆನಪುಗಳಿದ್ದಾವೆ. ಎಲ್ಲ ಇಡೀ ಕುಟುಂಬ ಮೈಸೂರಲ್ಲಿ ಸೇರ್ತಾಯಿತ್ತು. ಕುಟುಂಬದ ಜೊತೆ ಆಚರಣೆ ಮಾಡೋದೇ ಒಂದು ಆನಂದ. ಸೊ ಅದೆಲ್ಲ ಸಿಹಿ ನೆನಪುಗಳು ಇವಾಗ ನೋಡೋಕ್ಕೆ ಹೋದರೆ. ಆದರೆ ಇವಾಗ ಜವಾಬ್ದಾರಿ ಮತ್ತು ಪೂಜೆಗಳೆಲ್ಲ ಮಾಡುವಂಥದ್ದು ನಮ್ಮ ಕೈಯಲ್ಲೇ ಇದೆ. ಸೊ ಅದು ಕೂಡ ತಾಯಿ ಆರಾಧನೆ ಒಂದು ಸಂತೋಷ. ಅಲ್ಲೇನೂ ಕೂಡ ತಾಯಿ ಆರಾಧನೆ ಮಾಡೋದ್ರಿಂದಾನೇ ಒಂದು ಆನಂದ. ಸೊ ಬೇರೆ ರೀತಿ ಬೇರೆ ದೃಷ್ಟಿಕೋನದಿಂದ ನೋಡ್ತೀವಿ. ಆದರೂ ಸಹ ಉತ್ಸವ ಮುಂದುವರಿತಾ ಇದೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರಿಗೆ ಸಾಕಷ್ಟು ಪ್ರೀತಿ ಪಾತ್ರ ಆದಂಥವ್ರು ಯದುವೀರರು ಆಗಕ್ಕೂ ಬಂದಾಗ ಎಲ್ಲ ಮನೆಯವ್ರಿಗೆ ಇಡೀ ಕುಟುಂಬನೇ ಎಲ್ಲರಿಗೂ ಪ್ರೀತಿ ತೋರಿಸ್ತಾಯಿದ್ರು. ಸಾಮಾನ್ಯವಾಗಿ ಎಲ್ಲರನ್ನೂ ನೋಡ್ತಾಯಿದ್ರು.
ಹೌದು, ದತ್ತು ಸ್ವೀಕಾರ ಆಗಿದ ನಂತರ ನಮಗೆ ಇದು ಜವಾಬ್ದಾರಿ ಬಂದಿದೆ ಅಷ್ಟೇ. ಆದರೆ ಅವರು ಇರುವಾಗ ಎಲ್ಲರೂ ಕೂಡ ಸಾಮಾನ್ಯವಾಗಿ ನೋಡ್ತಾ ಇದ್ರು, ಎಲ್ಲರಿಗೂ ಸಾಮಾನ್ಯವಾಗಿ ಪ್ರೀತಿ ಮಾಡ್ತಾರೆ. ಯಾಕಂದರೆ ಈ ಒಂದು ರಾಜ ಪರಂಪರೆಯ ಆಚರಣೆ ಆಗುವಂಥದ್ದು ನಾಡಿನ ಸುಭಿಕ್ಷೆಗಾಗಿ, ನಾಡು ಸಮೃದ್ಧಿ ಆಗಿರಲಿ, ಶಾಂತಿ ನೆಲೆಸಲಿ ಅಂತೇಳಿ ಏನೆಲ್ಲ ಪ್ರಾರ್ಥನೆಗಳು ಆಗ್ತದೆ ಈ ಒಂದು ಸಂದರ್ಭದಲ್ಲಿ ರಾಜ ಮನೆತನದಿಂದ? ನಮ್ಮ ಸಂಕಲ್ಪ ಹಿಂದೆ ಪ್ರಾಚೀನ ಕಾಲದಲ್ಲಿರ್ಬೋದು, ನಾಲ್ವಡಿ ಕೃಷ್ಣಾರೆಡ್ಡಿಯವರ ಕಾಲದಲ್ಲಿರ್ಬೋದು, ಇವತ್ತು ಇರ್ಬೋದು, ಆ ಸಂಕಲ್ಪ ಇರದೇ ರಾಜ್ಯದ ಒಳಿತಿಗಾಗಿ, ರಾಜ್ಯ ಒಂದು ಒಳ್ಳೆ ಅಭಿವೃದ್ಧಿ ಆಗಬೇಕು, ಒಳ್ಳೆ ಸಮೃದ್ಧಿ, ಜನರು ಸಮೃದ್ಧಿಯಿಂದ ಬದುಕಬೇಕಾಗಿದೆ, ಜನರ ಹಿತರಕ್ಷಣೆಗೋಸ್ಕರ ಎಲ್ಲ ಕೆಲಸಗಳು ಯಶಸ್ವಿ ಆಗಬೇಕು ಅಂತ ನಮ್ಮ ಪ್ರಾರ್ಥನೆ. ಅದು ಶಾಶ್ವತವಾಗಿದೆ. ಆ ಸಂಕಲ್ಪದಲ್ಲಿ ಏನು ಬದಲಾವಣೆ ಇಲ್ಲ, ಸದಾ ಕಾಲದಲ್ಲೂ ಆ ಸಂಕಲ್ಪ ಅದೇ ರೀತಿ ಇರುತ್ತೆ. ಈ ಪರಂಪರೆ ಸಂಸ್ಕೃತಿಯನ್ನು ಉಳಿಸಿ ಮುಂದುವರಿಸುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ. ಇದರ ಜೊತೆಗೆ ಸಂಸದರಾಗಿ ಒಂದು ಜವಾಬ್ದಾರಿ ಇದೆ. ಒಂದು ರೀತಿ ಡಬಲ್ ಆ್ಯಕ್ಟಿಂಗ್ ಅಂತ ಡಬಲ್ ರೋಲ್ ಏನು ಸಿಕ್ಕಿದೆ, ಇದ್ರದ್ದು ಎಷ್ಟು ನಿಮಗೆ ಚಾಲೆಂಜಿಂಗ್ ಆಗಿದೆ ಅಂತ? ಇಲ್ಲ, ನಂದು ಅದು ಏನು ಸವಾಲಲ್ಲ. ಸಂಸದರ ಏನು ಇದ್ರಲ್ಲಿ ಏನು ಪಾತ್ರ ಇದೆ ಅದು ಭಾಳ ಸುಲಭ. ಎಲ್ಲೆಲ್ಲಿ ನಾವು ಏನು ತೀರ್ಮಾನ ಮಾಡಬೇಕು ಅದು ಮಾಡಿದ್ದೀವಿ. ಅಧಿಕಾರಿಗಳು ಅದು ಕ್ರಮ ತಗೊಂಡು ಮುಂದುವರಿತಾರೆ. ಈ ಒಂದು ದಸರಾ ಮಾಡಿರುವಂಥದ್ದು 80ರಿಂದನೂ ಕೂಡ ಈ ಸರ್ಕಾರ, ಅನೇಕ ಸರ್ಕಾರಗಳು ಅಧಿಕಾರಿಗಳು ಮಾಡ್ತಾ ಬಂದಿದ್ದಾರೆ. ಅವರು ಅದೆಲ್ಲ ತೊಗೊಂಡು ಮಾಡ್ತಾರೆ. ನಾವು ಕೂಡ ಎಲ್ಲೆಲ್ಲಿ ಇನ್ಪುಟ್ ಬೇಕು ನಾವು ಕೊಡ್ತಾ ಇರ್ತೀವಿ. ನಮ್ಮ ಅರಮನೆ ವಿಚಾರದಲ್ಲಿ ಅದು ವೈಯಕ್ತಿಕವಾದ ಆಚರಣೆ ನಮ್ಮ ತಾಯಿಯ ನೇತೃತ್ವದಲ್ಲಿ ನಡೀತಾ ಇದೆ. ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಚಿನ್ನದ ಅಂಬರಿಲಿ ರಾರಾಜಿಸುವಾಗ ಪುಷ್ಪಾರ್ಚನೆ ಮಾಡುವಂಥ ಸಂದರ್ಭದಲ್ಲಿ ಯದುವೀರವರು ಸಹ ಭಾಗವಹಿಸ್ತಾರೆ. ಈ ಬಾರಿ ಸಂಸದರಾಗಿಯೂ ಭಾಗವಹಿಸ್ತಾ ಇದ್ದಾರೆ, ರಾಜಮನೆತನದ ಪ್ರತಿನಿಧಿಯಾಗೂ ಭಾಗವಹಿಸ್ತಾ ಇದ್ದಾರೆ. ಅದು ನಮಗೇನು ವ್ಯತ್ಯಾಸ ಕಾಣಲ್ಲ ನೋಡಿ. ಎಲ್ಲ ಅಂತ್ಯದಲ್ಲಿ ತಾಯಿ ಮುಂದೆ ನಾವೆಲ್ಲರೂ ಸಾಮಾನ್ಯರೇ. ಅದಕ್ಕಾಗಿ ತಾಯಿ ಮುಂದೆ ಬಂದಾಗ ನಾವೆಲ್ಲರೂ ಒಂದು ನಮ್ಮ ವೈಯಕ್ತಿಕ ರೂಪದಲ್ಲಿ ನಾವು ತಾಯಿಗೆ ಆರಾಧನೆ ಮಾಡುವಂಥದ್ದು. ಸಂಸದರು ಇರ್ಬೋದು, ರಾಜಮನೆತನದವರು ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಯಾರೇ ಇರಲಿ, ತಾಯಿ ಮುಂದೆ ನಾವೆಲ್ಲರೂ ಒಂದೇ. ಈಗ ಜನರು ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ. ಕೊನೆಗೆ ಜನರಿಗೆ ಏನು ಹೇಳ್ತಾರೆ, ದಸರಾ ಆಚರಣೆಯಲ್ಲಿ ಬನ್ನಿ, ಇಲ್ಲಿ ಒಂದು ಏನು ಸಂಭ್ರಮ ಸಡಗರ ಆಗಿದೆ ಅಂತ? ಅದೇ ಮೈಸೂರಲ್ಲಿ ನಮ್ಮ ಆನೆ ಬಂದಿದ್ದ ದಿನದಿಂದ ಇವತ್ತು ದಸರಾ ವಾತಾವರಣ ಸೃಷ್ಟಿಯಾಗಿದೆ. ಒಂದು ವಿಜೃಂಭಣೆ, ಅತ್ಯದ್ಭುತವಾದ ವ್ಯವಸ್ಥೆ ಇಲ್ಲಿ ಏರ್ಪಡಿಸಲಾಗುತ್ತೆ. ಎಲ್ಲರೂ ಬಂದು ಈ ಒಂದು ವಿಜೃಂಭಣೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಬನ್ನಿ, ಧಾರ್ಮಿಕ ಆಚರಣೆ ಏನು ನಾಡ ಹಬ್ಬ ಇದೆ ಅದರಲ್ಲಿ ಪಾಲ್ಗೊಂಡು ನಮ್ಮ ಜೊತೆಗೆ ಈ ಆಚರಣೆ ಮಾಡುವಂಥದ್ದು ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಇದು ಯದುವಂಶದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರ ಮಾತುಗಳು. ಈ ಬಾರಿಯ ದಸರಾ ವಿಶೇಷವಾಗಿದೆ. ಯಾಕಂದರೆ ಒಂದು ಕಡೆ ಸಂಸದರು, ಮತ್ತೊಂದು ಕಡೆ ರಾಜ ಪರಂಪರೆಯನ್ನು ಮುಂದುವರಿಸ್ತಾ ಇರುವಂತಹ ಪ್ರತಿನಿಧಿ. ಹೀಗಾಗಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಉತ್ಸವವನ್ನು ಅದ್ದೂರಿ ಸಡಗರ ಸಂಭ್ರಮದಿಂದ ಮಾಡಲಾಗ್ತಾ ಇದೆ. ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ ಅನ್ನೋ ಪ್ರಾರ್ಥನೆ ಸದಾಕಾಲ ಇದ್ದೇ ಇರುತ್ತೆ ಅನ್ನೋದು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.